ಶೈಲಿ ಕಂಪ್ಲೀಟ್ ಚೇಂಜ್ ಆಗಿದೆ. ರಾತ್ರಿ 1 ಗಂಟೆ 2 ಗಂಟೆ ಅವರು ಮಲಗಲ್ಲ, ಮೊಬೈಲ್ ಕರೆಕ್ಟ್, ಆಮೇಲೆ ಫುಡ್ ಕರೆಕ್ಟ್ ಸರ್. ಹೈಲಿ ಇನ್ಫ್ಲಮೇಟೆಡ್ ಡಯಟ್ ಗೊತ್ತೇ ಇರೋದಿಲ್ಲ, ಅವನ್ನ ತಿಂದು 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 ನಮ್ಮ ಬಾಡಿ ಡಿಸ್ಕ್ ಎಲ್ಲ ವೀಕ್ ಆಗ್ಬಿಟ್ಟು ಅದು ಹೋಗಿ ಬಲ್ಜ್ ಆಗ್ಬಿಟ್ಟು ಸಿವಿಯರ್ ಪೈನ್ ಅನ್ಭವಿಸೋದು ಅವ್ರ ಚಿಕ್ಕ ವಯಸ್ಸಿಗೆ. ಅವರಿಗೆಲ್ಲ ಲೈಕ್ ಸರ್ಜರಿ ಲೈಕ್ ಸ್ನೇಹಿತರೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಡಾಕ್ಟರ್ ರಾಜಶೇಖರ್ ಎಸ್ ಬಸುಪಟ್ಟಾದ್ ಅಂತ. ಎಸ್ ಸರ್. ಬಾದಾಮಿ ವೀರಪುಲಕೇಶಿ ಪದವಿ ಕಾಲೇಜಿನಲ್ಲಿ ಸುಮಾರು 37 ವರ್ಷಗಳ ಕಾಲ ಕನ್ನಡ ಹಿರಿಯ ಪ್ರಾಧ್ಯಾಪಕನಾಗಿ ಸೇವೆ ಮಾಡಿದ್ದೀನಿ ಮತ್ತು ಸುಮಾರು 20-25 ಪುಸ್ತಕಗಳನ್ನು ಕೂಡ ನಾನು ಬರೆದಿದ್ದೀನಿ. ಒಬ್ಬ ಸಾಹಿತಿಯಾಗಿ, ಒಬ್ಬ ಸಂಶೋಧಕನಾಗಿ. ನನ್ನ ಮಾರ್ಗದರ್ಶನದೊಳಗೆ ಹಂಪಿ ವಿಶ್ವವಿದ್ಯಾಲಯದಿಂದ 3 ವಿದ್ಯಾರ್ಥಿಗಳು PhD ಪಡೆದುಕೊಂಡಿದ್ದಾರೆ. ಅಂದರೆ PhD ಗೈಡ್ ಇದ್ದೀನಿ. 2024 ಏಪ್ರಿಲ್ 30ಕ್ಕೆ ನಾನು ನಿವೃತ್ತನಾಗಿದ್ದೀನಿ. ನಿವೃತ್ತನಾದರೂ ಕೂಡ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಇರಲಿಲ್ಲ. ಸುಮಾರು 37-38 ವರ್ಷಗಳ ಮೂಲಕವಾಗಿಯೇ ನಾನು ನಿಂತು ಪಾಠ, ಪ್ರವಚನ, ಉಪನ್ಯಾಸ ಕೊಟ್ಟದ್ರ ಮೂಲಕವಾಗಿಯೇ ನನಗೊಂದು ಸ್ವಲ್ಪ ಕಾಲು ನೋವು, ಸಂದು ನೋವು ಅಂತಾರಲ್ಲ, ಆ ರೀತಿ ಒಳಗೆ ನನಗೆ ಉಂಟಾಗಿತ್ತು. ಡಾಕ್ಟರ್ ಹೀಲ್ ಅವ್ರ ಹತ್ರ ನಾನು ಸುಮಾರು 2 ತಿಂಗಳ ಹಿಂದೆ ಬಂದು ಅವ್ರನ್ನ ಭೇಟಿಯಾದೆ. ಅದಕ್ಕೆ ಅವರು ಒಳ್ಳೆ ಈ ಒಂದು ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಸುಮಾರು 20-25 ದಿವಸದೊಳಗನ ನಾ ಈ ಒಂದು ಕಾಲಿನ ನೋವಾಗಲಿ, ನೋವು ಕೂಡ ಇರಲಿಲ್ಲ, ಆ ಮಾತು ಬೇರೆ, ಆದರೆ ದೂರ ನಡೀಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ತುಂಬ ದೂರ ಹೋದರೆ ಬಹಳಷ್ಟು ವಾಕಿಂಗ್ ಮಾಡಿದ್ದೇನೆ, ಸೈಕಲ್ ಹೊಡೆದಿದ್ದೇನೆ, ಬಹಳಷ್ಟು ಪರಿಶ್ರಮದ ಮೂಲಕವಾಗಿಯೇ ಈ ಒಂದು ಬದುಕನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ. ಅದಕ್ಕೆಲ್ಲ ಹಿರಿಯರ ಆಶೀರ್ವಾದ, ತಮ್ಮಂಥವರ ಒಂದು ಹಾರೈಕೆ, ಈ ದೃಷ್ಟಿಯಿಂದ ನನಗೆ ಆರೋಗ್ಯ ಚೆನ್ನಾಗಿದೆ. ಆ ಪರಮಾತ್ಮ ಇನ್ನಷ್ಟು ಆಯುಷ್ಯವನ್ನು ಕೊಡಲಿ ಅಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಂದ ಸುಮಾರು 2 ತಿಂಗಳ ಕಾಲ, ಇದು 3ನೇ ಸಲ ನಾನು ಬಂದಿದ್ದು, ವಿಸಿಟ್ ಕೊಟ್ಟಿರುವಂಥದ್ದು. ಭಾಳ ಖುಷಿ ಅನ್ನಿಸ್ತದೆ ನನಗೆ. ಯಾಕೆಂದರೆ ಇನ್ನೂ ಏನಾರ ಸಾಧನೆ ಮಾಡಬೇಕು ಸಾಹಿತ್ಯ ಕ್ಷೇತ್ರದೊಳಗೆ. ಅಪಾರವಾಗಿರುವಂಥ ನನ್ನ ವಿದ್ಯಾರ್ಥಿಗಳನ್ನು ನಾನು ನೆನೆಸ್ಕೊಳ್ತಾ ಇದ್ದಾರೆ. ನಾನು ಹೇಳಬಾರ್ದು ಆ್ಯಕ್ಚುಯಲ್ ತಮ್ಮ ಎದುರಿಗೆ. ಅಂತ ಒಂದು ತೃಪ್ತಿ, ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ, ಆ ಒಂದು ಹಿನ್ನೆಲೆಯೊಳಗೆ ಆ ಪರಮಾತ್ಮ ನನಗೆ ಇನ್ನಷ್ಟು ಈ ಕ್ಷೇತ್ರದೊಳಗೆ, ಶೈಕ್ಷಣಿಕವಾಗಿರುವಂಥ ಕ್ಷೇತ್ರದೊಳಗೆ, ಸಾಹಿತ್ಯಿಕವಾಗಿರುವಂಥ ಕ್ಷೇತ್ರದೊಳಗೆ ನನಗೊಂದು ಅಲ್ಪ ಸೇವೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಪರಮಾತ್ಮ ಈ ಜೀವದ ಮೂಲಕವಾಗಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ನಾನು ತೃಪ್ತಿ ಪಡ್ತಾ ಇದ್ದೇನೆ. ಬದುಕನ್ನು ಪ್ರೀತಿಸ್ತಾ ಇದ್ದೀನಿ. ನಾನು ಬದುಕಿನೊಳಗೆ ಏನೂ ಮುಖ್ಯವಲ್ಲ, ಆರೋಗ್ಯ ಮುಖ್ಯ. ಅದಕ್ಕೆ ತಮ್ಮಂಥವ್ರ ಮಾರ್ಗದರ್ಶನ ಇದೆಯಲ್ಲ, ತಮ್ಮಂಥವರ ಈ ಒಂದು ಸನಿಹ ಸಾನ್ನಿಧ್ಯ ಅದನ್ನೆಲ್ಲ ಪಡೆದುಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಇಂಥ ಒಂದು ತಮ್ಮ ಪ್ರಾಮಾಣಿಕತೆ, ಸೇವೆ, ನಿಷ್ಠೆ, ಕರ್ತವ್ಯ ಅದನ್ನೆಲ್ಲ ನಾನು ಸೂಕ್ಷ್ಮವಾಗಿ 1.5-2 ತಿಂಗಳ ಮೂಲಕವಾಗಿ ನಾನು ಗಮನಿಸಿದ್ದೇನೆ. ಭಾಳ ದೂರದಿಂದ ನಿಮ್ಮನ್ನು ನೋಡಿ ಎಷ್ಟು ಅಗದಿ ಸಣ್ಣ ವಯಸ್ಸಿನೊಳಗೆ ಎಂಥ ಒಂದು ಅದ್ಭುತವಾಗಿರುವಂಥ ಸಾಧನೆ ಮಾಡ್ತಾ ಇದ್ದಾರೆ ಡಾಕ್ಟರ್ ರಾಕೇಶ್ ಅನ್ನುವಂಥವ್ರು. ಅದರ ಸಮೀಪದೊಳಗೆ ತಮ್ಮ ಜೊತೆಗೆ ಮಾತನಾಡಿದ್ದು ನನಗೆ ಭಾಳ ಖುಷಿ ಅನ್ನಿಸ್ತದೆ. ತಮ್ಮ ನಿರಂತರವಾಗಿರುವಂಥ ಸೇವೆ, ಇದೊಂದು ಜನಮುಖಿಯಾಗಿರುವಂಥ, ಜನಸೇವೆ ಮಾಡಿರುವಂಥ ಬಡವರಿಗೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದಂದರೆ, ಸ್ವಲ್ಪ ಈ ಒಂದು ಬಡವರಿಗೆ ತುಂಬ ಕಷ್ಟದಾಯಕವಾಗಿರುವಂಥ ಈ ಒಂದು ವೈದ್ಯಕೀಯ ಸೇವೆ ಏನಿದೆಯಲ್ಲ, ಅಥವಾ ಈ ಒಂದು ಆರ್ಥಿಕವಾಗಿರುವಂಥ ಸಮಸ್ಯೆ ಏನಿದೆಯಲ್ಲ, ಇನ್ನಷ್ಟು ಅಂಥವ್ರಿಗೆ ಕಡಿಮೆ ಮಾಡಿದ್ರೆ ಅಂದ್ರೆ ಅವರು ನೆನೆಸ್ಕೊಳ್ತಾರೆ, ತಮ್ಮ ಬಗ್ಗೆ ಪ್ರೀತಿ ಉಂಟಾಗ್ತದೆ. ಈ ಬಡವರ ಸೇವೆ ಮಾಡೋದ್ರಿಂದ ಇದೇನಿದೆಯಲ್ಲ ಅದು ನಿಮಗೆ ಪುಣ್ಯ ಬರ್ತದೆ. ನಾನು ಹೇಳುವಂಥದ್ದು ಪುಣ್ಯ ಬರ್ತದೆ. ಮತ್ತು ನಾನು ಕೂಡ ಸಾಕಷ್ಟು ಉಪನ್ಯಾಸಗಳನ್ನು, ವಿಚಾರ ಸಂಕಿರಣಗಳನ್ನು ದಾವಣಗೆರೆ ಯೂನಿವರ್ಸಿಟಿ ಡಾಕ್ಟರಲ್ ಕಮಿಟಿ ಮೆಂಬರ್ ಇದ್ದೇನೆ, ಮತ್ತು BOS ಮೆಂಬರ್ ಇದ್ದೇನೆ. ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BOS ಮೆಂಬರ್ ಆಗಿ, BOE ಮೆಂಬರ್ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಅದು ಒಂದು ತೃಪ್ತಿ ಇದೆ. ಈ ಒಂದು ದೃಷ್ಟಿಯಿಂದ ನಾನು ನೋವನ್ನು ನಿವಾರಣೆ ಮಾಡಿ. ಮುಂಚೆ ಸ್ಟಾರ್ಟ್ ಆಯ್ತು ಸರ್? ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಮಂಡಿನ? ನನಗೆ 2-3 ವರ್ಷಗಳಿಂದನೇ ಇತ್ತಿದ್ದು, ಸುಮಾರು 22. ಅದನ್ನೆಲ್ಲ ನನ್ನ ಸೇವೆಯೊಳಗೆ ಅದರ ಕಡೆಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದೆ ನಾನು. ಯಾಕಂದ್ರೆ ಇವೆಲ್ಲ ಪತ್ತೆ ಮಾಡೋದಾಗಲಿ, ಯಾಕಂದ್ರೆ ನಾನು ಬಾದಾಮಿಯಿಂದ ಗುಳೇದಗುಡದಿಂದ ಬಾದಾಮಿಗೆ ತಿರುಗಾಡುವಂಥವ 37 ವರ್ಷಗಳ ಮೂಲಕವಾಗಿಯೇ ಸಾಮಾನ್ಯ ಭಾಷೆಯೊಳಗೆ ತಿರುಗಾಡಿರುವಂಥವ ಒಬ್ಬ ಸಾಮಾನ್ಯ ಮನುಷ್ಯ ನಾನು. ಆ ದೃಷ್ಟಿಯಿಂದ ಎಷ್ಟು ಸಾಧನೆ ಮಾಡಿರೋ 4 ವರ್ಷದಿಂದನೂ ಇದು ಕಾಡ್ತಾ ಇತ್ತು. ಎಲ್ಲ ನಿವೃತ್ತ ಆದಮೇಲೆ ಒಂದು ಸ್ವಲ್ಪ ವಿಶ್ರಾಂತಿ ಸಿಗ್ತದಲ್ಲ, ನಿವೃತ್ತ ಜೀವನ, ಅವಾಗೆಲ್ಲ ಒಂದು ಸ್ವಲ್ಪ ನೋಡಿದ್ರಾಯ್ತು, ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ನಾ ಮತ್ತೆ ಯಾವ ದೊಡ್ಡ ಡಾಕ್ಟರ್ ಹತ್ರನೂ ಹೋಗಿಲ್ಲ. ನಾನು ಸುಮ್ಮನೆ ಏನೋ ಒಂದು 15 ದಿವಸ 1 ತಿಂಗಳ ಕಾಲ ಅಲ್ಲೇ ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಂಡಿದ್ದೇನೆ. ನೋವಿನ ಮಾತ್ರೆಗಳನ್ನಂತೂ ಒಟ್ಟು ನಾನು ಹೆಚ್ಚು ತೆಗೆದುಕೊಂಡಿಲ್ಲ. ಎಷ್ಟೇ ನೋವಿದ್ರೂ ಕೂಡ ವಾಕಿಂಗ್ ಕೂಡ ಮಾಡ್ತಾ ಇದ್ದೆ. ಈಗ ಒಂದು 4-5 ವರ್ಷದಿಂದ ನಾನು ಒಂದು ಸ್ವಲ್ಪ ಪ್ರಾಚಾರ್ಯನಾಗಿದ್ದರಿಂದ ಕೆಲಸದ ಒತ್ತಡದಿಂದ ವಾಕಿಂಗ್ ಅಥವಾ ಈ ಒಂದು ವಾಯುವಿಹಾರ ಸ್ವಲ್ಪ ಕಡಿಮೆ ಆಗಿತ್ತು. ಈಗ 1 ವರ್ಷದಿಂದ ಸ್ವಲ್ಪ ಹೆಲ್ತ್ ಬಗ್ಗೆ
ಕಾಳಜಿ ಮಾಡ್ತಾ ಇದ್ದೇನೆ. ತಮ್ಮಂಥವರ ಸಂಪರ್ಕ ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ತಾವು ಸಂದರ್ಶನ ಮಾಡಿದ್ದು ತುಂಬ ಸಂತೋಷ. ತಮ್ಮ ಸೇವೆ ನಿರಂತರ. ನಿಮ್ದು ಆ್ಯಕ್ಚುಲಿ ಯಾಕೆ ವಿಡಿಯೋ ಮಾಡ್ತಿರೋದಂದ್ರೆ ಸರ್, ನಿಮ್ಮದು ಇದು ವೆರಿ MRI, ಅದು MRI ಕೊಡಿ. ಅದೇ ಇದು ಹಾಂ, ಎಕ್ಸ್ರೇ ಇಲ್ಲಿದೆ ಸೈಟ್. ನಿಮ್ಮದು MRIನಲ್ಲಿ ಎಷ್ಟು ಅವಾಗ ಇದು ಫೆಬ್ರವರಿನಲ್ಲಿ ತೆಗೆದಿರೋದು. ಹೌದು ಸರ್. ಆಲ್ಮೋಸ್ಟ್ ಲೈಕ್ ಬೋನ್ ಆನ್ ಬೋನೇ ಇದೆ. ನೀವು ಅಷ್ಟೇ ಪೈನ್ ಬಂದಿದ್ದಕ್ಕೆ ರೀಸನ್ನು ಹೌದು. ಈ ಬೋನ್ ಮೇಲೆ ಇಲ್ಲಿ ಜಾಗನೇ ಇಲ್ಲ, ಕೂಡ್ಬಿಟ್ಟಿದೆ. ಮೇಲೆ ಕುಂತಿದೆ. ಕಾರ್ಟಿಲೇಜೇ ಇಲ್ಲ ಇಲ್ಲಿ, ಕಾರ್ಟಿಲೇಜ್ ಕಂಪ್ಲೀಟ್ ಡಿಜನರೇಷನ್ ಆಗಿದೆ. ಇದು ಅಷ್ಟೇ. ಎರಡು ಎರಡು, ಇದು ರೈಟ್, ಇದು ಲೆಫ್ಟ್. ಆಮೇಲೆ ಈಗ ಮಾಡಿರೋ ಎಕ್ಸ್ರೇ ಇದು May 15th ಮಾಡಿರೋ ಎಕ್ಸ್ರೇ. ಇದರಲ್ಲಿ ಇದು ಎಷ್ಟು ಚೆನ್ನಾಗಿ ಗ್ಯಾಪ್ ಬಂದಿದೆ ಅಂದ್ರೆ ಇಲ್ಲಿ ಇಟ್ ಇಸ್ ಬ್ಯೂಟಿಫುಲ್ ಸರ್. 25 ಡೇಸ್ಗೆ ಬಂದಿದ್ದೆ ನಾನು ಫಸ್ಟ್ ವಿಸಿಟ್. ಎಸ್ ಸರ್, ಎಸ್ ಸರ್. ಆಮೇಲೆ ಮಾಡಿ ಆಗಲೇ ಹೇಳಿದ್ರಿ ಭಾಳ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ಕೊಂಡು. ಇದು ನೋಡಿ, ಇಲ್ಲಿ ಸೆಂಟ್ರಲ್ ಟಚ್ ಇಲ್ಲ, ಇಲ್ಲಿ ಸೆಂಟ್ರಲ್ ಟಚ್ ಆಗಿದೆ. ಮತ್ತೆ ಇಲ್ಲಿ ಮೀಡಿಯಲ್ ಕಂಪಾರ್ಟ್ಮೆಂಟ್ ಆಫ್ ದ ನೀ ಜಾಯಿಂಟ್ ಇದು ಕಂಪ್ಲೀಟ್ ಸ್ಪೇಸ್ ಬಂದಿದೆ. ಇನ್ನು ಬರುತ್ತೆ, ಬಟ್ ಬೋನ್ ಆನ್ ಬೋನ್ ಇರೋದು ಲೈಕ್ ಆಲ್ಮೋಸ್ಟ್ ಓವರ್ಲ್ಯಾಪಿಂಗ್ ಇರೋದು. ಇಟ್ ಇಸ್ ನೌ ಲೈಕ್ ಇಟ್ ಈಸ್ ಡಿಟ್ಯಾಚ್, ಕಂಪ್ಲೀಟ್ಲಿ ಡಿಟ್ಯಾಚ್. ಅಂದ್ರೆ ಅದ್ರ ಅರ್ಥ ಬಂದ ಅಲ್ಲಿ ಕಾರ್ಟಿಲೇಜ್ ಇರುತ್ತೆ. ಅಲ್ಲಿ ಕಾರ್ಟಿಲೇಜ್ ಇರೋದ್ರಿಂದನೇ ಲೈಕ್ ರೀಜನರೇಟ್ ಆಗುತ್ತೆ ಅಲ್ಲಿ. ಸೊ ಆಗಿದೆ, ಒಂದು ಲೆವೆಲ್ಗೆ ಆಗಿದೆ, ಇನ್ನೂ ಆಗಬೇಕು. ಇನ್ನು ಈ ಲೆವೆಲ್ಗೆ ಇಲ್ಲಿನೂ ಬರಬೇಕು, ಮೀಡಿಯಲ್ ಕಂಪಾರ್ಟ್ಮೆಂಟ್ ಬರಬೇಕು. ಈ ಬಂದರೆ ದೆನ್ ಇಟ್ಲಿಕ್ಕೆ ವೆರಿ ಬ್ಯೂಟಿಫುಲ್. ಇವನ್ ಲೆಫ್ಟ್ ಸೈಡ್ ತಗೊಂಡ್ರೆ ಲೆಫ್ಟ್ ಸೈಡಲ್ಲೂ ಅಷ್ಟೇ ಆಲ್ಮೋಸ್ಟ್ ಲೈಕ್ ಇಟ್ ಈಸ್ ಬೋನ್ ಆನ್ ಬೋನ್. ಇಲ್ಲಿ ಜಾಗನೇ ಇಲ್ಲ ಇಲ್ಲಿ ನೋಡಿ ಸರ್. ಇದು ಇಷ್ಟು ಇದಾಗಿದೆ. ಮತ್ತೆ ಇಷ್ಟು ಫಾಸ್ಟಾಗಿ ನಿಮಗೆ ರಿಸಲ್ಟ್ ಬರೋದಕ್ಕೆ ಮುಖ್ಯ ನೀವು ಮಾಡಿರ್ತಕ್ಕಂಥ ಪಥ್ಯ. ಹಾಂ ಸರ್. ಆಮೇಲೆ ಕಟ್ಟುನಿಟ್ಟು ಮಾಡಿ. ಕಟ್ನಿಟ್ಟು. ಆಮೇಲೆ ನಿಮಗೆ ಇಲ್ಲಿ ಬರುವಾಗಲೇ ಫ್ಯಾಟಿ ಲಿವರ್ ಇಲ್ಲ. May 15th ನೀವು ಎಕ್ಸ್ರೇ ಮಾಡಿರೋದನ್ನ ಸ್ಕ್ಯಾನಿಂಗ್ ಮಾಡಿದ್ರಲ್ಲ, ಫ್ಯಾಟಿ ಲಿವರ್ ಇಲ್ಲ ಅಂದ್ರೆ ಲೈಕ್ ಆಲ್ಮೋಸ್ಟ್ ನಿಮ್ಮ ಬಾಡಿ ಒಳಗಡೆ ಇನ್ಫ್ಲಮೇಷನ್ ನಾರ್ಮಲ್ ಆಗಿರುತ್ತೆ. ಅಷ್ಟು ಸಿವಿಯರ್ ಆಗಿ ಅಂತ ಏನಿಲ್ಲ ಇನ್ಫ್ಲಮೇಷನ್. ಆಮೇಲೆ ಸಾರ್ ಹೇಳಿದ್ರು ಆಲ್ಮೋಸ್ಟ್ ಇಲ್ಲಿ ಬರೋಕಿನ ಒಂದು 2-3 ತಿಂಗಳು ಕಾಫಿ ಟೀ ಇದನ್ನ ನೋಡಿ, ವಿಡಿಯೋ ನೋಡಿ ಇದನ್ನ ಮಾಡಿ. ಕಾಫಿ ಟೀ ಮುಂಚೆ ತಗೊಂತಿದ್ರ ಸರ್? ಮುಂದೆ ಕುಡಿತಿದ್ದೆ. ಒಂದು ಕ್ಲಾಸಿಗೆ ಹೋಗಿ ಬಂದ್ಮೇಲೆ ಮತ್ತೊಂದು ಸಿಪ್ಪು ಒಂದು 3-4 ಕ್ಲಾಸ್ ಇರ್ತಿದ್ದೆ. ಓಕೆ ಸರ್. ಹಾಂ ಸರ್. ಸ್ವಲ್ಪ ರೇಸ್ಟ್ ಆಗ್ದಂಗೆ ಆಗುತ್ತೆ ಅಂತ ಒಂದು ಅರ್ಧ ಕಪ್ ಬೆಳಗ್ಗಿನ 4-5 ಸಲ ಆಗ್ತಿತ್ತು. ಹಾಂ ಸರ್. ಸ್ವಲ್ಪ ಭಾಳ ತಿರುಗಾಟ, ಪ್ರಯಾಣ, ಹೀಗಾಗಿ ಸ್ವಲ್ಪ ಏನೋ ಒತ್ತಡ ಆಗಿ ಇದು ಆಗಿತ್ತು. ಅದ್ರ ಬಗ್ಗೆ ನನಗೇನು ವರಿ ಇಲ್ಲ, ಚಿಂತೆ ಇಲ್ಲ. ಏನು ಸರ್, ಸೊ ಇವಾಗ ಆಲ್ಮೋಸ್ಟ್ ಕಡೆ ಬರ್ಬೇಕಂತ 3-4 ತಿಂಗಳಿಂದನೂ ನಾನು ವಿಚಾರ ಮಾಡ್ತಾ ಇದ್ದೆ. ನಮ್ಮ ಹಳೆಯರು ಇವರು, ನಮ್ಮ ಅಕ್ಕ ನಮಗ ಇಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇದ್ದಾರೆ, ಮನೆ ಇದೆ. ಅದಕ್ಕೆ ಆಲ್ಮೋಸ್ಟ್ ನಿಮ್ಗೆ ಹೆಂಗೆ ಅನಿಸಿದೆ ಸರ್ ಅವ್ರು ನೋಡಿ? ಸರ್ ಮೊದಲ ನನಗೆ ಕಾಲು ಹಸಿ ಆಗ್ತಿತ್ತು. ನಾನು ಕಾಲು ಈಗ ಸ್ವಲ್ಪ ಇದಾಗ್ತಿದೆ. ಏನಾಗ್ತಿದೆ ಸರ್? ಸೈಡ್ ಹೋಗ್ತಿತ್ತು. ಹಿಂಗೆ ಆಬ್ವಿಯಸ್ಲಿ ಸರ್. ಇಲ್ಲಿ ಇದೆಯಲ್ಲ ಸಿ, ಅದನ್ನ ವೇರಸ್ ಡಿಫಾರ್ಮಿಟಿ ಅಂತ ಕರಿತೀವಿ. ಇದೇನಂದ್ರೆ ಈಗ ನೀ ಹಿಂಗಿರುತ್ತಲ್ವಾ, ಹಿಂಗಿರುತ್ತಲ್ವಾ, ಹಿಂಗೆ ವೇರಸ್ ಡಿಫಾರ್ಮಿಟಿ ಹಿಂಗೆ ತಿರುಗಿಬಿಡುತ್ತೆ. ಹಿಂಗೆ ಯಾಕಾಗುತ್ತೆ ಅಂದ್ರೆ ಮಿಡಲ್ ಕಂಪಾರ್ಟ್ಮೆಂಟ್ ಎರೋಜನ್ ರೀಜನರೇಷನ್. ಇಲ್ಲಿ ನೋಡಿ ಸರ್, ಈ ಕಡೆ ಇಲ್ಲೇ ಕಾಣ್ತಾ ಇದೆ ನೋಡಿ. ಈ ಬೋನ್ ನೋಡಿ ಹಿಂಗ್ ಬಂದಿದೆ, ಈ ಬೋನ್ ಹಿಂಗ್ ಬಂದಿದೆ. ಇವಾಗ ನೋಡಿ ಎಷ್ಟು ಸ್ಟ್ರೈಟ್ ಆಗಿದೆ, ಸ್ಟ್ರೇಟ್ ಇದೆ. ಸ್ಟ್ರೈಟ್ ಆಗಿದೆ. ಮುಂದೆ ಕಡಿಮೆ ಆಗ್ತದಲ್ಲ. ಇವಾಗ ಆಕ್ಚುಲಿ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗೋದೇ ವೆರಿ ಇಂಪಾರ್ಟೆಂಟ್. ಇನ್ಮೇಲೆ ಫ್ಯೂಚರ್ ಲೈಕ್ ಅದು ಇಟ್ ವಿಲ್ ಟೇಕ್ ಕೇರ್. ಸ್ವಲ್ಪ ಸಪ್ಲಿಮೆಂಟೇಷನ್, ಬರೀ ಮಾತ್ರೆಗಳಲ್ಲೇ ಮ್ಯಾನೇಜ್ ಆಗ್ಬಿಡುತ್ತೆ ಅದು. ಸಪ್ಲಿಮೆಂಟೇಷನ್ ಅಂದ್ರೆ ಅದು ರೀಜನರೇಟ್ ಹಾಕಿ ಬೇಕಾದ್ರೆ ಈ ಪ್ರೋಟೀನ್ ಮತ್ತೆ ವಿಟಮಿನ್ಸು, ಒಮೆಗಾ, ಈ ಒಮೆಗಾ 3 ಫ್ಯಾಟಿ ಆಸಿಡ್, ಈ ಅಗಸೆ ಬೀಜದ್ದು ಅದು, ಆ ಥರದ್ದೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ, ಎಳ್ಳು, ಸ್ವಲ್ಪ ಮೆಂತ್ಯ ಕಾಳು, ಎಳ್ಳು ಮತ್ತು ಅಗಸೆ, ಮಜ್ಜಿಗೆಯಲ್ಲಿ ಒಂದು ಗ್ಲಾಸ್ ಕುಡಿತಾ ಇದ್ದೀನಿ. ಆಮೇಲೆ ಮೇನ್ಲಿ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಇಂಟೇಕ್ ಕಮ್ಮಿ, ಅವರಿಗೆ ಮೆಂತ್ಯ ಕಾಳು, ಬಟಾಣಿ ಅದನ್ನ ನೆನೆಕೊಂಡ್ಬಿಟ್ಟು ಆ ಮೆಂತ್ಯ ಕಾಳು ಮೊಳಕೆ ಬರೆಸ್ಕೊಂಡ್ಬಿಟ್ಟು ಅದೆಲ್ಲ ತಿನ್ನೋದ್ರಿಂದ ಅದು ಚೆನ್ನಾಗಿ ಪ್ರೋಟೀನ್ಗೆ ಬಾಡಿ ಇದಾಗುತ್ತೆ. ಅದರಿಂದ ನಿಮಗೆ ಬ್ಯೂಟಿಫುಲ್ ಆಗಿ ಇನ್ನೂ ಆಗುತ್ತೆ. ಸೈಟ್ ವಿಲ್ ಬಿಕಮ್ ಆಫ್ಟರ್ 3 months ಆದಮೇಲೆ ಆಗಸ್ಟ್ ಇಲ್ಲ ಅಂದರೆ ಸೆಪ್ಟೆಂಬರ್ಗೆ ಇನ್ನೊಂದು ಎಕ್ಸ್ರೇ ಮಾಡೋಣ. ಅದು ಬೇಕಾದ್ರೆ ಮಾಡಿಸ್ತೀನಿ. ನೆಕ್ಸ್ಟ್ ಮಂತ್ ಬೇಡ ಸರ್, ಅದು ನೆಕ್ಸ್ಟ್ ಮಂತ್ ಮಾಡೋಣ. ಈಗ ನೆಕ್ಸ್ಟ್ ಮಂತ್ ಬೇಡ, ಅದು ನೆಕ್ಸ್ಟ್ ಮಂತ್ ಮಾಡೋಣ. ಇಲ್ಲಾಂದ್ರೆ ಜುಲೈನಲ್ಲೂ ಮಾಡ್ಬೋದು, ಅಂದ್ರೆ 2 months ಆಗುತ್ತೆ. ಸೊ ಇದಕ್ಕಿನ್ನೂ ಈ ಸೆಕೆಂಡ್ ಎಕ್ಸ್ಟ್ರಾ ಇದೆಯಲ್ಲ ಅದಕ್ಕಿಂತ ಅದು ಇಂಪ್ರೂವ್ಮೆಂಟ್ ಆಗಿದೆ. ಜುಲೈ ಅಂದ್ರೆ ಆಗಸ್ಟ್ಗೆ 2 months. ಎಸ್ ಸರ್, ಎಸ್ ಸರ್. ಆಗಸ್ಟ್ಗೆ ಬನ್ನಿ ಸಾಕಾರ. ಫಸ್ಟ್ ವೀಕೆಂಡ್ ಬಂದರೆ ಆಲ್ಮೋಸ್ಟ್ ಇದ್ದದಷ್ಟೇ ನಮ್ಗೆ ಟ್ಯಾಬ್ಲೆಟ್ಸ್ ಹಾಕ್ರಿ. ಹಾಂ ಸರ್, ಭಾಳ ಹೆಚ್ಚಿನ ಬೇಡ. ಹೌದೌದು. ಇಲ್ಲ, ಆಲ್ಮೋಸ್ಟ್ ನಿಮಗೆ ಪೈನ್ ಕಮ್ಮಿ ಆಗಿದೆಯಲ್ಲ. ಇವತ್ತು ನಾವು ಇಂಜೆಕ್ಷನ್ ಇವತ್ತು ಇಂಜೆಕ್ಷನ್ ಕೊಡ್ತಿಲ್ಲ, ಇವತ್ತು ಇಂಜೆಕ್ಷನ್ ಬೇಡ, ಸಪ್ಲಿಮೆಂಟೇಷನ್ ಕೂಡ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಕೊಂಡು ಇದು ಮಾಡ್ಕೊಡ್ತೀನಿ. ಆಮೇಲೆ ಸರ್ ಇಲ್ಲಿ ಮೇನ್ಲಿ ನೀವು ಊಟದಲ್ಲಿ ಏನೇನು ಬಿಟ್ರಿ ಸರ್? ಮುಂಚೆ ಇದನ್ನೆಲ್ಲ ತಗೊಂಡಿರೋದ್ರಿಂದ ನನಗೆ ತೊಂದರೆ ಆಗಿತ್ತು, ಇದನ್ನೆಲ್ಲ ಬಿಟ್ಟೆ ಅನ್ನೋದು ಯಾವ್ದಿದೆ ಸರ್? ಮೊದಲೆಲ್ಲ ಇವು ಬಟಾಟೆ, ಆಮೇಲಿಂದ ಇವು ಚೌಳೆಕಾಯಿ, ಅವು ಇವು ಎಲ್ಲ ತೋರಿಸಿದ್ದೆ. ಈಗೆಲ್ಲ ನೀವು ಹೇಳಿದ ಮೇಲೆ ನಿಮ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಏನೇನು ಬಿಟ್ಟಿದ್ರಿ ಸರ್?
ಇವು ಮೈದಾ ಬಿಟ್ಟಿದ್ದೀನಿ. ಮೈದಾ ತಗೊಂತಿದ್ರಿ ಮುಂಚೆ? ಮೈದಾ ಅಂದ್ರೆ ಪುರಿಯ ಗಿರಿ ಸ್ವಲ್ಪ ತಿಂತಿದ್ವಿ, ಅದನ್ನು ಬಿಟ್ಟಿದ್ವಿ. ಪರೋಟ ಹೊರಗೆ ಅದನ್ನು ಬಿಟ್ಟಿದ್ವಿ, ಹೊಟ್ಟೆ ಹೊರಗೆ ಹೋಗುದಿಲ್ಲ ಊಟಿಗೆ. ಮತ್ತೆ ಇಂಥವೆಲ್ಲ ಬಿಟ್ಟಿದ್ವಿ ಸರ್. ಬಟಾಟಿ ಎಲ್ಲ ಏನು ಸರ್, ಟೀ ಕಾಫಿ ಮೇನ್ ಅದು ಮುಂಚೆ ಇತ್ತು. ಬೆಳಿಗ್ಗೆ ಕಾಯಂ ಬಿಸ್ಕೆಟ್. ಇವಾಗ ನೀವು ಬಿಸ್ಕೆಟ್ ತಗೊಂಡ್ರಿ? ಬಿಸ್ಕೆಟ್ ದಿವಸ ಬೇಕಂತ. ಓಕೆ ಓಕೆ. ಅವನ್ನೆಲ್ಲ ಬಿಟ್ಟಿದ್ದೀನಿ ಸರ್. ಇವಾಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಕೊಂಡಿರ ಸರ್? ಏನು ಕಂಡ್ಕೊಂಡಿದ್ದೀರಾ? ಬಿಕಾಸ್ ಯಾವ್ದಾರ ಒಂದ್ರದ್ದು ಆಪ್ಷನ್ಸ್ ಬಂದಾಗ ಅದ್ರದ್ದು ಇನ್ನೋವೇಷನ್ ಮಾಡುತ್ತೆ ಮೈಂಡ್. ಲೈಕ್ ಇವಾಗ ಎಕ್ಸಾಂಪಲ್ ಈಗ ಬಿಸ್ಕೆಟ್ ಬಿಟ್ಟಿದ್ರಿ, ಕಾಫಿ ಟೀ ಬಿಟ್ಟಿರಿ. ಕಾಫಿ ಟೀಗೆ ಪರ್ಯಾಯವಾಗಿ ಏನು ಕಂಡ್ಕೊಂಡ್ರಿ? ಪರ್ಯಾಯವಾಗಿ ಏನು, ಬೆಳಗ್ಗೆ ನಾನು ಶುಂಠಿ ಕಷಾಯ ಕುಡಿತಾ ಇದ್ದೀನಿ. ಕಾಫಿ ಬದಲಿ ಟೀ ಬದಲಿ. ಕಾಫಿ ಅಂತೂ ನಮ್ಮ ಕಡಿಮೆ ಸರ್. ಉತ್ತರ ಕರ್ನಾಟಕದೊಳಗೆ ಬರೀ ಚಹಾ. ಬೆಳಿಗ್ಗೆ ಎದ್ದ ಕೂಡಲೇ 1 ಕಪ್ 2 ಕಪ್ ಚಹಾ, 1 ಪುಡ್ಕ ಬಿಸ್ಕೆಟ್, ಹಿಂಗೆಲ್ಲ ಭಾಳ ಇತ್ತು. ಬ್ರೆಡ್ ಇವನ್ನೆಲ್ಲ ಪೂರ್ತಿ ನಾನು ತರೋದ ಬಿಟ್ಬಿಟ್ಟಿನಿ ಮನೆಯೊಳಗೆ. ಹೌದು ಸರ್, ಸೂಪರ್. ನನ್ನ ಸಂಬಂಧ ನಮ್ಮ ಮನೆಯೊಳಗೆ ಹೆಣ್ಮಕ್ಳು ಟೀ ಕಾಫಿ ಕುಡಿದ ಬಿಟ್ಟಿದ್ದಾರೆ. ಅವರು ಬಿಟ್ಟಿದ್ದಾರೆ ಸರ್. ಬ್ರೆಡ್ ಬಿಟ್ಟಿದ್ದಾರೆ, ಬ್ರೆಡ್ ತಿನ್ನೋದು ಬಿಟ್ಟಿದ್ದಾರೆ. ಬೇಕ್ರಿ ಮೈದಾದ್ದು ಅವ್ರಿಗೂ ನೋವುಗಳು ಕಮ್ಮಿ ಆಗ್ತಾವೆ. ಅವ್ರಿಗೂ ಅದು ಇದು ನೋವು ಬರ್ತಿರೋ. ಮತ್ತೆ ಫ್ಯೂಚರ್ ಅಲ್ಲಿ ಈಗ ಅವ್ರಿಗೂ ಹುಷಾರಿಲ್ದಾಗ ನಾವೇ ಕರ್ಕೊಂಡು ಹೋಗ್ಬೇಕು. ನಮಗೂ ನೋವ್ತಾ ಇರುತ್ತೆ, ಅವ್ರಿಗೂ ನೋವ್ತಾ ಇರುತ್ತೆ. ನಮ್ಗೆ ಗೊತ್ತಿರಲ್ಲ ಬ್ರೆಡ್ ಇಂದ ಆಗ್ತಿರ್ತಂದ್ರೆ ಗೊತ್ತಿರಲ್ಲ. ನಾವು ಹ್ಯಾಪಿಯಾಗಿ ಅವ್ರಿಗೆ ಖುಷಿಯಾಗಿ ಟೀ ಕಾಫಿ ಬಿಟ್ಕೊಳ್ಳಿ. ಬೆಳಗ್ಗೆ ಒಂದ್ ನಮೂನೆ ಸ್ವಲ್ಪ ತೊಂದರೆನೇ ಆಯ್ತು ನಮಗೆ ಸ್ಟಾರ್ಟಿಂಗ್ ಅಲ್ಲಿ. ಏನು ಇದನ್ನ ಮಾಡುವ ಅದು ವಿಡ್ರಾಲ್ ಸಿಂಪ್ಟಮ್ ಅಂದ್ರೆ ಅಡಿಕ್ಟ್ ಆಗಿರ್ತಾರೆ ಸ್ವಲ್ಪ. ಈಗೇನು ತೊಂದರೆ ಇಲ್ಲ. ಅಗದಿ ಫ್ರೆಶ್ ಆಗಿ ಬೆಳಗ್ಗೆ ಬಿಸಿನೀರು ಮತ್ತು ಸೈಂಧವ ಲವಣ, ರಾಕ್, ಸ್ವಲ್ಪ ಒಂದು ಚಿಟಿಕೆ ಅಷ್ಟು, ಇಲ್ಲ ಲಿಂಬೆಹಣ್ಣು ಬಿಸಿನೀರು, ಅದನ್ನ ಮೊದಲಿಂದ ಕುಡ್ಕೊಂತ ಬಂದಿದ್ದೀನಿ. ಅದಷ್ಟು ತೊಗೊಳ್ತೀನಿ. ಒಂದು 9 ಗಂಟೆ ಒಳಗೆ ನಾಷ್ಟ ಮಾಡಿ ನಿಮ್ಮ ಎಲ್ಲ ಗುಳಿಗೆ ಕರೆಕ್ಟಾಗಿ ತೊಗೊಳ್ತೀನಿ. ತಂಗಳದ್ದು ಅಡುಗೆ ಏನು ಉಣೋಲ್ಲ ಹೆಚ್ಚಿಗೆ. ಆಲ್ಮೋಸ್ಟ್ ಬಿಸಿ ಬಿಸಿ ಬಿಸಿ. ತೆಂಗಿನಕಾಯಿ ತಿಂತಿದ್ರೆ ಸರ್? ತೆಂಗಿನಕಾಯಿ ತೊಗೊಳ್ತೀನಿ. ಓಕೆ. ತೆಂಗಿನ ಎಣ್ಣೆ ಕುಡಿತಾ ಇದ್ದೀನಿ. ಇವನ್ನೆಲ್ಲ ಕರೆಕ್ಟಾಗಿ ಸರ್. ಈ ಮೈನ್ಲಿ ಈ ಮಂಡಿ ಪ್ರಾಬ್ಲಮ್ ಬರೋದು ಮತ್ತೆ ಸೊಂಟದಲ್ಲಿ ಡಿಸ್ಕ್ ಬಲ್ಜ್ ಆಗಿ ಫುಲ್ ಎಳ್ತಾ ಬರೋದು, ಈ ಥರ ಏನೇ ಈ ನೋವಿಗೆ ಸಂಬಂಧಪಟ್ಟಿರೋ, ಈ ಕೀಲು ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೋವುಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳೋದೇ ರಿಟೈರ್ಮೆಂಟ್ ಆದಮೇಲೆ. ಹೌದು ಅಲ್ಲ ಸರ್? ರಿಟೈರ್ಮೆಂಟ್ ಆದಮೇಲೆ. ಆ ರಿಟೈರ್ಮೆಂಟ್ ಆದಮೇಲೆ ಬಟ್ ಇವಾಗ ನೀವು ಲೈಕ್ ಇವಾಗ ಆಲ್ಮೋಸ್ಟ್ ಲೈಕ್ ಪೈನ್ ಫ್ರೀ ಇದ್ದೀರಾ. ಸೊ ರಿಟೈರ್ಮೆಂಟ್ ಆಗಿರೋಂಥವ್ರಿಗೆ ನಿಮ್ಮ ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಕೊಳ್ಬೇಕು. ಇವೆಲ್ಲ ಮಂಡಿ ನೋವಾಗ್ಲಿ, ಸಂದು ನೋವಾಗ್ಲಿ, ಅಥವಾ ಬ್ಯಾಕ್ ಪೇನ್ ಆಗ್ಲಿ, ಮತ್ತು ಸೊಂಟ ನೋವಾಗ್ಲಿ, ಅವನ್ನೆಲ್ಲ ಸ್ವಲ್ಪ ಪತ್ತೆ ಮಾಡೋದ್ರ ಮೂಲಕವಾಗಿನೇ ನನಗೆ ಅದು ಪರಿಣಾಮ ಬೀರಿದ್ದು. ಇವನ್ನೆಲ್ಲ ಬಿಟ್ಟದಕ್ಕೆ ನನಗೆ ಸ್ವಲ್ಪ ಹೆಚ್ಚು ಇಷ್ಟು ಪ್ರಗತಿ ಆಗ್ಲಿಕ್ಕೆ, ಇಷ್ಟು ಗುಣ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಏನ್ರಿ ಅದಕ್ಕೆ ಅಂಥವ್ರಿಗೆ 58, 60, 62 ವಯಸ್ಸಿನವ್ರಿಗೆ ನಾನೊಂದು ಮನವಿ ಪ್ರಾರ್ಥನೆ ಏನಂದ್ರೆ, ಇವನ್ನೆಲ್ಲ ಮೈದಾ ಆಗ್ಲಿ, ಬೇಕರಿ ಆಗ್ಲಿ, ಅಥವಾ ಇನ್ನಿತರ ಕಾಫಿ, ಟೀ, ಅವನ್ನೆಲ್ಲ ಬಿಟ್ಟು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟಂದ್ರೆ ಇನ್ನು 16 ವರ್ಷ ನಾವು ಬದುಕು. ಇನ್ನೂ 16 ವರ್ಷ ಆರೋಗ್ಯವಾಗಿ ಸಂಪೂರ್ಣ ಬದುಕನ್ನ ಕರೆಕ್ಟ್ ಏನ್ ಸಾರ್ಥಕ ಬದುಕನ್ನು ನಾವು ನಿರ್ವಹಿಸಿಕೊಂಡು ಏನಾದ್ರೂ ಸ್ವಲ್ಪ ಸಾಧನೆ ಮಾಡಿ ಸಾಧ್ಯ ಆಗ್ತದೆ. ಅದರಿಂದ ಮನೆಯೊಳಗ ಮಕ್ಕಳಿಗೂ ಕೂಡ ಮೊದಲಿಂದನೂ ಇವೆಲ್ಲ ಬೇಕರಿ, ಕುರ್ಕುರಿ ಅವೆಲ್ಲ ದೂರ, ಅದರಿಂದ ದೂರ ಇರ್ಲಿಕ್ಕೆ. ಇವಾಗ ಇನ್ನೊಂದೇನು ಗೊತ್ತಾ ಸರ್, ಈಗ ರಿಟೈರ್ಮೆಂಟ್ ಆಗಿದಾಗ ನಮ್ಗೆ ಆಲ್ರೆಡಿ ಬ್ರೆಡ್, ಬಿಸ್ಕೆಟ್ ಇದ್ರದ ಒಂದು ಆಲ್ರೆಡಿ ನಮಗೆ ಟೇಸ್ಟ್ಗೆ ಅಡಿಕ್ಟ್ ಆಗಿದ್ರೆ ನಾವು, ಅದಕ್ಕೆ ಅದು ಒಂಥರ ತಿನ್ನೋ ಬಾಯಿಗೆ ಒಂಥರ ಟೇಸ್ಟ್ ಅನ್ಸಿಬಿಟ್ಟಿದ್ರೆ ಬಾಯಿ ರುಚಿಗೆ. ಅದು ಈಗ ಮಕ್ಕಳಿಗೆ ಓಕೆ, ಅವರು ಒಂದು 35-40 ಆ ಟೈಮಲ್ಲಿ ಇರ್ತಾರೆ, ಅವ್ರು ಜಾಸ್ತಿ ಯಾವುದೇ ಬಿಜಿ ಇರ್ತಾರೆ. ಅವ್ರ ಮಕ್ಕಳು ಇರ್ತಾರೆ, ಮೊಮ್ಮಕ್ಕಳು ಫ್ರೀ ಆಗಿರ್ತಾರೆ 2 ವರ್ಷ 3 ವರ್ಷ. ಈ ಇವ್ರಿಗೂ ಜಾಸ್ತಿ ಕನೆಕ್ಷನ್ ಆಗಿಬಿಡುತ್ತೆ. ಈ ಅಜ್ಜಿ ತಾತಂದ್ರಿಗೆ ಇದು ಜಾಸ್ತಿ ಅಭ್ಯಾಸ ಇತ್ತು ಅಂತಂದ್ರೆ, ಈ ಬಿಸ್ಕೆಟ್, ಬ್ರೆಡ್, ಕುರ್ಕುರೆ, ಮಾಜಾ ಇವೆಲ್ಲ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಇದು ಅಭ್ಯಾಸ ಇತ್ತು ಅಂದ್ರೆ ಅವ್ರಿಗೆ ಬಂದ್ಬಿಡುತ್ತೆ. ಅದು ಯಂಗ್ ಬಾಡಿ ಸರ್. ಅದು ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂದ್ರೆ, ಅವ್ರಿಗೆ ತುಂಬಾ ಚಿಕ್ಕದಾಗಿ ಬ್ಲಡ್ ಕೂಡ ತುಂಬಾ ಕಮ್ಮಿ ಲೀಟರ್ ಇರುತ್ತೆ ಅವ್ರಿಗೆ. ನಾವು ಒಂದು 100 ಗ್ರಾಮ್ ಬ್ಲಡ್ ಶುಗರ್ ನಾವು ತಗೊಂಡ್ರೆ ನಮ್ಮ ಬಾಡಿಗೆ ಬರೋ ಇಂಪ್ಯಾಕ್ಟ್ಗೂ ಅವ್ರ ಬಾಡಿಗೆ ಬರೋ ಇಂಪ್ಯಾಕ್ಟ್ಗೂ ತುಂಬಾ ಡಿಫರೆನ್ಸ್ ಆಗುತ್ತೆ. ಹಂಗಾಗಿನೇ ಆ ಥರ ಇರೋದ್ರಿಂದನೇ ಪೀಡಿಯಾಟ್ರಿಕ್ ಒಬೆಸಿಟಿ, ಇವಾಗ ಪೀಡಿಯಾಟ್ರಿಕ್ ಡಯಾಬಿಟೀಸು, ಚಿಕ್ಕ ಮಕ್ಕಳಿಗೆ ಬರ್ತಕ್ಕಂಥ ಬೇರೆ ಆಟಿಸಮ್, ಚಿಕ್ಕ ಮಕ್ಕಳಿಗೆ ಥೈರಾಯ್ಡ್, ಹಾರ್ಟ್ ಪ್ರಾಬ್ಲಮ್ಸು, ಆಮೇಲೆ ಅವರಿಗೆ ಆಟೋಇಮ್ಯೂನ್ ಕಾಯಿಲೆಗಳು, ಮಸಲ್ಸ್ ವೀಕ್ ಆಗುತ್ತೆ, ನಡೆಯಲ್ಲ, ಇಷ್ಟು ಸಮಸ್ಯೆಗಳು ಸ್ಟಾರ್ಟಿಂಗ್ ಅಂದ್ರೆ ನಾವು ದೊಡ್ಡವರಾಗಿರೋ ಅವಾಯ್ಡ್ ಮಾಡೋದ್ರಿಂದ ಅವ್ರಿಗೆ ಕಂಪ್ಲೀಟ್ ಅವಾಯ್ಡ್ ಆಗ್ಬಿಡುತ್ತೆ. ಆಮೇಲೆ ನನಗಿಂತ ನಂದಿನ್ನೂ ಚಲೋ ಸರ್, ಈ ಏಜ್ ಒಳಗೆ ಕಾಮನ್ ಆಗಿ ಬರುವ. ಆದ್ರೆ 30-40 ವರ್ಷ ಇವಾಗ ಅದು ಶಿಷ್ಯರ ಸಹಿತ ಅಡ್ಡಾಡೋದು ನೋಡಿ ಅವ್ರ ಮೊಣಕಾಲು ನೋವಿಲಿಂದ ಬಳಲ್ತಾರ ಅಂತ ಹೇಳ್ಕೊಂಡು ನನಗೆ ಅನಿಸುತ್ತೆ. ನೋಡಿದ್ರೆ ನನ್ನದು ಬದುಕು ಚಲೋ ಅಲ್ಲ ಅಂತ. ನಿಜ ಸರ್. ಇವಾಗೆಲ್ಲ ಹೆಂಗಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಯಂಗೆಸ್ಟ್ ಪೇಷಂಟ್ ಅಂತ ಅಂದ್ರೆ ಈ ಡಿಸ್ಕ್ ಬಲ್ಜ್ ಆಗಿ PUC ಅಂದ್ರೆ 17-18 ವರ್ಷ ವಯಸ್ಸಿರೋರು ಆಲ್ಮೋಸ್ಟ್ ಒಂದು
ಒಂದು 4-5% ಅವರೇ ಇರ್ತಾರೆ. 100 ಜನ ಬಂದ್ರೆ ಒಂದು 4-5 ಜನ ಅದರಲ್ಲಿ ಡಿಸ್ಕ್ ಬಲ್ಜ್ ಆಗಿರೋ ಇರ್ತಾರೆ ಸಿವಿಯರ್ ಆಗಿ. ಯಾಕೆ ಅಂತಂದ್ರೆ ಅವ್ರದ್ದು ಜೀವನ ಶೈಲಿ ಕಂಪ್ಲೀಟ್ ಚೇಂಜ್ ಆಗಿದೆ. ರಾತ್ರಿ 1 ಗಂಟೆ 2 ಗಂಟೆ ಅವರು ಮಲಗಲ್ಲ, ಮೊಬೈಲ್ ಕರೆಕ್ಟ್. ಆಮೇಲೆ ಫುಡ್ ಕರೆಕ್ಟ್ ಸರ್, ಹೈಲಿ ಇನ್ಫ್ಲಮೇಟೆಡ್ ಡಯಟ್ ಗೊತ್ತೇ ಇರೋದಿಲ್ಲ. ಅವನ್ನ ತಿಂದು ನಮ್ಮ ಬಾಡಿ ಡಿಸ್ಕ್ ಎಲ್ಲ ವೀಕ್ ಆಗ್ಬಿಟ್ಟು ಅದು ಹೋಗಿ ಬಲ್ಜ್ ಆಗ್ಬಿಟ್ಟು ಸಿವಿಯರ್ ಪೈನ್ ಅನ್ಭವಿಸೋದು ಅವ್ರ ಚಿಕ್ಕ ವಯಸ್ಸಿಗೆ. ಅವರಿಗೆಲ್ಲ ಲೈಕ್ ಸರ್ಜರಿ ಲೈಕ್ ಹೆಂಗೆ ಸರ್, ಆ ಚಿಕ್ಕ ವಯಸ್ಸಿಗೆ ಸರ್ಜರಿ ಮಾಡಿಸ್ಕೊಂಡು ಇದು ವೆರಿ ಡಿಫಿಕಲ್ಟ್. ಸೊ ಹಂಗಾಗಿ ನೀವು ಹೇಳೋದು ಸತ್ಯ. 18 ವರ್ಷ 20 ವರ್ಷ 30 ವರ್ಷ AVN ಅಲ್ಲ, ಇವಾಗ 25 ವರ್ಷ 30 ವರ್ಷ AVN ಏವಿಯಸ್ಕಲ್ ನೆಕ್ರೋಸಿಸ್ ಇಷ್ಟು ದೊಡ್ಡ ಸಮಸ್ಯೆಗಳು ಬರ್ತಾ ಇದೆ. ನಾವು ಮೇನ್ಲಿ ಅವಾಯ್ಡ್ ಮಾಡ್ಬೇಕಾಗಿರೋದು ನೀವು ಬಿಟ್ಟರು ನೀವು ಫುಡ್ಡಲ್ಲಿ ಅವ್ನು ಬಿಟ್ರೇನೆ ಆಲ್ಮೋಸ್ಟ್ ರೆಡಿ ಆಗ್ತದೆ ಅಂತ. ಸರಿ. ಮತ್ತೆ ಸರ್, ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯೂಟ್ಯೂಬ್ ವೀಕ್ಷಕರು ಇಂಥವೆಲ್ಲ ನೋಡೋದ್ರಿಂದ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ನಿಗಾ ಇಟ್ಟುಕೊಂಡು ಇವೆಲ್ಲ ಡಾಕ್ಟರ್ ಸಲಹೆ ಮೂಲಕವಾಗಿಯೇ ಪಥ್ಯ ಮಾಡೋದು. ಆಹಾರ, ತರಕಾರಿ ಇಂಥವೆಲ್ಲ ಸಾತ್ವಿಕ ಆಹಾರವನ್ನು ನಿಜ ಸ್ವೀಕಾರ ಮಾಡೋದ್ರಿಂದ ಮುಂದೆ ಜೀವನ ಸಾರ್ಥಕ ಆಗ್ತದೆ, ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಸತ್ಯ ಸರ್. ಅದಕ್ಕೆ ಆ ಪುಸ್ತಕ ನಾವು ಸ್ವಲ್ಪ ತಂದಿದ್ದೆ, ತಾವು ಭಾಳ ಬಿಸಿ ಇದ್ರೆ. ಇದು ಒಂದು ಪತ್ರಿಕೆಯೊಳಗೆಲ್ಲ ನಾಣ್ಯಗಳು, ವಿವೇಕ ಚಿಂತಾಮಣಿ, ಆಧ್ಯಾತ್ಮಿಕ ವಿಮರ್ಶಾ ಚಿಂತನೆಗಳು, ಡಾಕ್ಟರ್ ರಾಜಶೇಖರ್. ಡಾಕ್ಟರ್ ವೀರಣ್ಣರಾಜು ಅಂತ ದೊಡ್ಡ ವಿದ್ವಾಂಸರು ಅವರು, ಕರ್ನಾಟಕ ಯೂನಿವರ್ಸಿಟಿ ಅವರೆಲ್ಲ ಬೆನ್ನುಡಿ ನಮ್ಮ ಇಳಕಲ್ ಮಠದಿಂದ ಇದು ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಸ್ವಾಮೀಜಿಯವರು. ಸೂಪರ್ ಸರ್, ಸೂಪರ್. ಕೇಳ್ಬೋದು. ಎಷ್ಟು ಬರ್ದಿರ್ಬೋದು ಸರ್? ಒಂದು 20-25 ಪುಸ್ತಕ ಇದಾವೆ ಸರ್. ನಂದು PhD ಗೋಲ್ಡ್ ಮೆಡಲ್ ಕರ್ನಾಟಕ ಯೂನಿವರ್ಸಿಟಿ, ಗೋಲ್ಡ್ ಮೆಡಲ್ 2002 ಅವಾರ್ಡ್ ಸರ್. ಆಮೇಲೆ ನಮ್ಮ ತಂದೆಯವರು ದೊಡ್ಡ ಸಾಹಿತಿಗಳಿದ್ದರು. ಅವರು ಅವ್ರ ಹೆಸರು ಸರ್? ಡಾಕ್ಟರ್ SS ಬಸವಪುಟ್ಟದ ಅಂತ. ಅವರು ಬೇಂದ್ರೆಯವ್ರ ಶಿಷ್ಯರು. ದಾರಾ ಬೇಂದ್ರೆ ಅವರು ಪ್ರಿನ್ಸಿಪಾಲ್ ಅಂತೇಳಿ ಕೆಲಸ ಮಾಡಿದ್ದಾರೆ. ಆ ಭಾಗದೊಳಗೆ ದೊಡ್ಡ ಹೆಸರು, ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ. ಅದಕ್ಕೆ ಆ ಒಂದು ರಕ್ತಗತವಾಗಿ ನನಗೂ ಸಾಹಿತ್ಯದ ಒಂದು ಗಾಂಧ ಬೆಳ್ಕೊಂಡು ಹ್ಯಾಪಿ ಸರ್. ಅದು ತೃಪ್ತಿ ಅದ ನನಗೆ. ಉಳಿದದ್ದು ಯಾವುದೋ ಚಿಂತೆ ಮಾಡೋದಲ್ಲ. ಅದಕ್ಕೆ ತಮ್ಮದು ಭೇಟಿಯಾಗಿದ್ದು ಭಾಳ ಖುಷಿ ಆಯ್ತು. ನಾನು ವಿಡಿಯೋ ನೋಡ್ತಿದ್ನಲ್ಲ ಇವೆಲ್ಲ ಯೂಟ್ಯೂಬು. ಯಾವಾಗ ಡಾಕ್ಟರ್ ನನಗೂ ಮಾತಾಡೋಕೆ ಅವಕಾಶ ಕೊಡ್ತಾರಂತ ಏನೋ ಒಂದು ಮನಸ್ಸಿನಾಗ ಇತ್ತು ನನಗೂ. ಅವಾಗಲೇ ಇವತ್ತು ನೀವು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಒಂದು ವಿಡಿಯೋ ಮಾಡ್ಬೋಣ. ಮತ್ತೆ ಎಕ್ಸ್ರೇನಲ್ಲಿ ಬ್ಯೂಟಿಫುಲ್ ಚೇಂಜ್, ಅದು ರಿಮಾರ್ಕಬಲ್. ಹೋದ ಸಲಕ್ಕಿಂತ ಈ ಸಲ ನಾನು ತೆಗಿಸ್ಕೊಂಡ್ ಬಂದಿದ್ರೆ ಇನ್ನೂ ಅದಕ್ಕೆ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸಿ ಅದನ್ನು ಇದನ್ನು ಕಂಪೇರ್ ಮಾಡಿ ಒಂದು ಭಾಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.